ಮಕರ ರಾಶಿ, ಈ ಮಕರ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸಾಕಷ್ಟು ಶುಭ ಫಲಗಳು ದೊರೆಯುವಂತ ಒಂದು ಯೋಗ ಕಂಡು ಬರ್ತಾ ಇದೆ. ಅದು ಈ ವರ್ಷದ ಏಪ್ರಿಲ್ ತಿಂಗಳ ನಂತರ, ಏಪ್ರಿಲ್ ವರೆಗೂ ಸ್ವಲ್ಪ ಹಣಕಾಸಿನ ತೊಂದರೆ ಆಗುತ್ತೆ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಇರ್ಬೋದು, ಈ ಮಕರ ರಾಶಿಯವರು ಕಂಡು ಬರ್ತಾ ಇದೆ. ಹಾಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂತಹ ಸಾಕಷ್ಟು ಉದ್ಯಮಿಗಳಿಗೆ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ನಷ್ಟ ಅನ್ಸಿದ್ರು ಮುಂದಿನ ದಿನಗಳಲ್ಲಿ ಏಪ್ರಿಲ್ ನಂತರ ಖಂಡಿತ ಅವರಿಗೆ ಶುಭ ಫಲಗಳು ದೊರೆಯುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಹಾಗೆ ಕೆಲವೊಂದು ಸಂತಾನ ರಹಿತರಿಗೆ, ಮಕರ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಈ ವರ್ಷ ಅದಕ್ಕೊಂದು ಶುಭ ಸುದ್ದಿ ದೊರೆಯುವಂತ ಒಂದು ಯೋಗ ಕಂಡು ಬರ್ತಾ ಇದೆ. ಸಾಧ್ಯವಾದಷ್ಟು ನೀವು ಸಹ ಮಕರ ರಾಶಿಯಲ್ಲಿ ಹುಟ್ಟಿರುವಂತವ್ರು ಗುರುವಿನ ಆರಾಧನೆ ಮಾಡೋದ್ರಿಂದ ನಿಮಗ್ ಬರುವಂತಹ ಒಂದು ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ಪಾರಾಗಬಹುದು. ಹಾಗೆ ಕುಂಭ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗಿರ್ಬೋದು, ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನ ವಿನಿಯೋಗ ಮಾಡುವಂತವ್ರು ಇರ್ಬೋದು, ಚಿನ್ನ ಬೆಳ್ಳಿ ಸಂಬಂಧಪಟ್ಟಂತೆ, ಹಾಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಉದ್ಯಮದಲ್ಲಿ ಕುಂಭರಾಶಿಯವರು ಯಾರ ಇದ್ರೆ ಖಂಡಿತವಾಗಿ ಈ ವರ್ಷ ನಿಮ್ಗೆ ಜಾಕ್ಪಾಟ್ ಅಂತ ಹೇಳ್ಬೋದು. ಆದಷ್ಟು ನೀವು ಯಾವ್ದಾದ್ರು ಹೊಸ ವ್ಯಾಪಾರ ವ್ಯವಹಾರಗಳನ್ನ ಪ್ರಾರಂಭ ಮಾಡುವಂತವ್ರು, ಹಾಗೆ ಹೊಸ ಉದ್ಯಮಗಳನ್ನ ಪ್ರಾರಂಭ ಮಾಡುವಂತವ್ರಿಗೆ ಈ ವರ್ಷ ಸಾಕಷ್ಟು ಯಶಸ್ಸನ್ನ ತಂದುಕೊಡುವಂತದ್ದು ಕುಂಭರಾಶಿಯಲ್ಲಿ ಕಂಡು ಬರುವಂತಹ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನಮಗೆ ಕಂಡು ಬರುತ್ತೆ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಕೆಲವರಿಗೆ, ಹಿರಿಯರಿಗೆ ಸ್ವಲ್ಪ ವಾಯು ಸಂಬಂಧಪಟ್ಟಂತ ಬಾಧೆಗಳಿಂದ, ಸ್ತ್ರೀಯರಿಗಿರ್ಬೋದು ಅಥವಾ ವಯಸ್ಸಾದಂತಹ ಪುರುಷರಿಗಿರ್ಬೋದು, ಸ್ವಲ್ಪ ವಾತ ಸಂಬಂಧಪಟ್ಟ ಬಾಧೆಗಳಿಂದ ಸ್ವಲ್ಪ ಮೈಕೈ ನೋವು ಹೆಚ್ಚಾಗ್ಬೋದು, ಸ್ವಲ್ಪ ನರನಿಶಕ್ತಿ ಅಂತ ಹೇಳ್ತೀವಿ. ಅದರಿಂದ ಅಂತವರು ಕುಂಭರಾಶಿಯಲ್ಲಿ ಹುಟ್ಟಿರುವಂತವ್ರು ಸಾಕಷ್ಟು ನಿಮಗೆ ತೊಂದರೆಗಳಿಂದ ನೀವು ದೂರ ಬರ್ಬೇಕು ಅಂತ ಹೇಳಿದ್ರೆ ಈ ವರ್ಷ ಪೂರ್ತಿ ನೀವು ಶಿವನ ಆರಾಧನೆ ಮಾಡುವಂತದ್ದು, ಮೃತ್ಯುಂಜಯ ಜಪ ಮಾಡುವಂತದ್ದು ಅಥವಾ ಮೃತ್ಯುಂಜಯ ಹೋಮವನ್ನ ಮಾಡಿಸುವಂತದ್ದು, ಇವೆಲ್ಲ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಬಂದು ಬರುವಂತಹ ಅನೇಕ ಸಂಕಷ್ಟಗಳಿಂದ ಖಂಡಿತವಾಗಿ ನೀವು ದೂರ ಆಗ್ಬಹುದು. ಹಾಗೆ ಕೊನೆಯದಾಗಿ ಮೀನರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಸಾಕಷ್ಟು ಶುಭವಾದ ಒಂದು ಸಮಯ ಇದಾಗತ್ತೆ. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವ್ರಿಗೆ ಕೆಲವೊಬ್ಬರಿಗೆ ಯಾವುದೋ ರೀತಿಯಾದ ಮಾನಸಿಕವಾಗಿ ಯಾರೋ ಏನೋ ನಮ್ಮ ಮೇಲೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅನ್ನೋ ರೀತಿಯಾದ ಒಂದು ಗಾಬರಿ ಇರ್ಬೋದು ಮೀನರಾಶಿಯವರಿಗೆ. ನೀವು ಅಂತ ಗಾಬರಿಯಿಂದ ದೂರ ಬನ್ನಿ. ಖಂಡಿತವಾಗಿ ಆ ರೀತಿ ಯಾವುದೂ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮೀನರಾಶಿಯಲ್ಲಿ ಕೆಲವೊಂದು ಗ್ರಹಗಳ ನಾವು ಸಂಯೋಗವನ್ನ ನೋಡ್ತಾ ಇದ್ದಾಗ ಅವರಿಗೆ ಆ ರೀತಿಯಾದ ಒಂದು ಆ ಭಾವನೆಗಳು ಅವರಿಗೆ ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತ ಸ್ತ್ರೀಯರಿಗೆ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗಬಹುದು. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ಹಿರಿಯ ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರಬಹುದು. ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವರು ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನ ಹರಿಸ್ಬೇಕಾಗತ್ತೆ. ಮೀನರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳು ಸಹ ವಿದ್ಯೆಯಲ್ಲಿ ಸಾಕಷ್ಟು ಶ್ರಮವನ್ನ ಪಡಬೇಕಾಗತ್ತೆ ಈ ವರ್ಷ. ಅದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನ ಪಟ್ಟಿದ್ದೆ ಆದ್ರೆ ಖಂಡಿತ ನಿಮ್ಗೆ ಶುಭ ದೊರೆಯದಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಹಾಗೆ ಮೀನರಾಶಿಯವರು ಈ ವರ್ಷ ಪೂರ್ತಿ ನೀವೇನಾದ್ರೂ ಪೂಜಿಸ್ಬೇಕು ಅಂತ ಹೇಳಿದ್ರೆ ನರಸಿಂಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ, ಹಾಗೆ ಮೀನರಾಶಿಯಲ್ಲಿ ಹುಟ್ಟಿರುವಂತವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗ್ ಬರುವಂತಹ ಕೆಡುಕುಗಳಿಂದ ಖಂಡಿತ ನೀವು ದೂರ ಆಗಬಹುದು ವೀಕ್ಷಕರೇ.